ನಾನು ಮೊದಲನೇ ಪ್ರಶ್ನೆಯನ್ನ ಚಂದನ್ ಸರ್ಗೆನೆ ಕೇಳ್ತೀನಿ. ಸರ್, ಇವತ್ತಿನ ಈ ಒಂದು ಸ್ಥಿತಿಗೆ ನಿಜವಾಗ್ಲೂ ಕಾರಣ ಏನು? ಈ ಸಮಸ್ಯೆಗೆ ಪರಿಹಾರ ಯಾವಾಗ ಸರ್? ಸಮಸ್ಯೆಗೆ ಪರಿಹಾರದ ಬಗ್ಗೆ ಬಹುಶಃ ನಾವು ಹಲವು ಹಂತಗಳಲ್ಲಿ ಚರ್ಚೆ ಮಾಡಬಹುದು. ಇನ್ಫ್ಯಾಕ್ಟ್ ಈ LPG ಇದೆಯಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದೆಯಲ್ಲ, ಕಮರ್ಷಿಯಲ್ ಆಗಿರ್ಬೋದು ಅಥವಾ ಅದರ ಗೃಹ ಬಳಕೆ ಆಗಿರ್ಬೋದು, ಗಾಯತ್ರಿ ಅವರೇ, ಅದರ 95% ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರಗಳು ತೆಗೆದುಕೊಳ್ಬೇಕಾಗತ್ತೆ. ಆದರೂ ಕೂಡ ರಾಜ್ಯ ಸರ್ಕಾರಗಳು ಖಂಡಿತವಾಗ್ಲೂ ಕೂಡ ಇದರ ಬಗ್ಗೆ ಗಮನ ಹರಿಸಿ ಹಲವು ರೀತಿಯ ಆಲೋಚನೆಗಳನ್ನು ಮಾಡಿ ಜನರಿಗೆ ನೇರವಾಗಿ LPG ಸಿಲಿಂಡರ್ನ ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ, ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗೆ LPG ಸಿಲಿಂಡರ್ಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡಬಹುದು. ಅದರ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಬಹಳ ವಿವರವಾಗಿ ಚರ್ಚೆ ಮಾಡ್ತಾ ಹೋಗೋಣ, ಬಹಳ ಆಪ್ಯಾಯಮಾನವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಲವು ಗೆಸ್ಟ್ಗಳು ನೀವು ಹೇಳಿದ ಹಾಗೆ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಸದ್ಯದ ಪ್ರಸ್ತುತ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಾವು ನೀವು ಬಹಳ ಗಹನವಾಗಿ ಗಮನ ಹರಿಸಬೇಕಾಗತ್ತೆ. ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಅವರು ಬಹಳ ಜನ ನಮ್ಮ ಜೊತೆಗೆ ಮಾತನಾಡಿದ್ದಾರೆ, ಈಗಲೂ ಕೂಡ ಮಾತನಾಡ್ತಾರೆ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ, ಈ ಇಡೀ ಭಾರತದಲ್ಲಿ ಬಹಳ ಪ್ರಮುಖವಾಗಿ ಭಾರತ ಸರ್ಕಾರ ಯಾವ ಸಂದರ್ಭದಲ್ಲೂ ಕೂಡ LPGಯ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾದಂಥ ಮಾಹಿತಿಯನ್ನೇ ಕೊಟ್ಟಿಲ್ಲ. ಎಷ್ಟಿದೆ ನಮ್ಮ ಹತ್ರ ಸ್ಟೋರೇಜು, ಏನು ಮಾಡ್ಕೊಳ್ತಾ ಇದ್ದೀವಿ, ಏನು ಸಮಸ್ಯೆ ಆಗ್ತಾ ಇದೆ, ಅಥವಾ ಸಮಸ್ಯೆ ಇಲ್ವಾ, ನೀವು ಪ್ಯಾನಿಕ್ ಆಗಬೇಕಾ, ಪ್ಯಾನಿಕ್ ಆಗಬಾರ್ದಾ, ಅಥವಾ ಸ್ಟೋರೇಜ್ ಮಾಡ್ಕೊಳ್ಬೇಕಾ, ಸ್ಟೋರೇಜ್ ಮಾಡ್ಕೊಳ್ಬಾರ್ದಾ, ಈ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಅಂತ ನಾವೇನು ಕರಿತೀವಿ, ಆ ಬ್ಲ್ಯಾಕ್ ಮಾರ್ಕೆಟ್ ದಂಧೆಗೆ ಸರ್ಕಾರಗಳು ಯಾವ ರೀತಿ ಕಡಿವಾಣ ಹಾಕ್ತಾ ಇದ್ದಾವೆ, ಇದರಿಂದ ಹೋಟೆಲ್ಗಳು ಮತ್ತು ಗೃಹಿಣಿಯರು ಮಾತ್ರ ಅಲ್ಲ ಅಡುಗೆ ಮಾಡೋದು, ಬಹಳ ಜನ ಅಡುಗೆ ಮಾಡ್ತಾರೆ, ಅವರೆಲ್ಲರೂ ಕೂಡ ಹೇಗೆ ನಲುಗ್ತಾ ಇದ್ದಾರೆ, ಇದ್ಯಾವುದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾದಂಥ ಮಾಹಿತಿಯನ್ನು ದೇಶದ ಜನಕ್ಕೆ ಈವರೆಗೂ ಕೂಡ ಒಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡೇ ಇಲ್ಲ. ಇದು ನನಗೆ ಭಾಳ ಶೋಚನೀಯವಾದಂಥ ಪರಿಸ್ಥಿತಿ ಅಂತ ಅನ್ನಿಸ್ತಾ ಇದೆ. ಮತ್ತು ಜನರನ್ನ ಯಾಕೆ ಕತ್ತಲೆಯಲ್ಲಿ ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಬಹಳ ಪ್ರಶ್ನೆಗಳು ನನ್ನ ಹೃದಯದ ಒಳಗೆ ಕಾಡೋಕ್ಕೆ ಶುರುವಾಗಿದ್ದಾವೆ. ಮೊಟ್ಟ ಮೊದಲಿಗೆ ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅವರೇ ಇದರ ಧ್ವನಿ ಎತ್ತಿದ್ದು. ಅವ್ರು ಏನು ಹೇಳಿದ್ರು ಅಂತಂದರೆ, ಪ್ರತಿದಿನ ಒಂದು ಹೋಟೆಲ್ ನಡೆಸಬೇಕು ನಮಗೆ ಅಂತಂದರೆ, ಒಂದು ಹಂತದ ಹೋಟೆಲ್ ನಡೆಸಬೇಕು ಅಂತಂದರೆ ನಮಗೆ 2 ರಿಂದ 3 ಸಿಲಿಂಡರ್ಗಳ ಅವಶ್ಯಕತೆ ಇದೆ. ನಮಗೆ ಸದ್ಯಕ್ಕಿರೋದೇ ನಮ್ಮ ಹತ್ರ 5 ರಿಂದ 6 ಸಿಲಿಂಡ್ರು. ನಮಗೆ ಇಷ್ಟು ದಿನಕ್ಕೊಂದ್ಸಲ ಸಿಲಿಂಡರ್ ಬರುತ್ತೆ. ಇವಾಗ ಸಿಲಿಂಡರ್ ಬರ್ತಾನೆ ಇಲ್ಲ. ಲಾಸ್ಟ್ ಡ್ರಾಪ್ ಇರೋವರೆಗೂ ಕೂಡ ನಾವು ಜನಕ್ಕೆ ಅಡುಗೆ ಮಾಡಿ ಬಡಿಸ್ಬೋದು. ಹೋಟೆಲು ಒಂದು ಸ್ವಲ್ಪ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡ್ಬೋದು, ಸೇವೆ ಮಾಡ್ಬೋದು. ಅಲ್ಲಿವರೆಗೂ ಕೂಡ ನಾವು ಪ್ರಯತ್ನ ಮಾಡ್ಬೋದು. ಅದಾದಮೇಲೆ ನಾವೇನು ಮಾಡೋಕ್ಕಾಗತ್ತೆ, ಹೋಟೆಲ್ ಮುಚ್ಚಬೇಕಾಗತ್ತೆ ಅಂತ. ಇದು ಬೆಂಗಳೂರಿನ ಒಂದು ವಾದ ಆದರೆ, ಇದಾದ ನಂತರದಲ್ಲಿ ತಮಿಳುನಾಡಿನ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಇದೇ ಮಾತನ್ನು ನಂತರದಲ್ಲಿ ಶುರು ಮಾಡಿಕೊಂಡ್ರು. ಅವ್ರು ಏನು ಹೇಳಿದ್ರು, ನಮಗೂ ಕೂಡ ಅಷ್ಟೇ, LPG ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ, ಈ ತೊಂದರೆಯಿಂದ ನಮಗೆ ಮುಕ್ತಿ ಯಾವಾಗ? ನಾವು ಹೋಟೆಲ್ ನಡೆಸ್ಕೊಂಡು ಹೋಗಬೇಕು, ಜನರ ಹೊಟ್ಟೆಪಾಡನ್ನು ನಾವು ನೋಡ್ಕೋಬೇಕು, ನಮ್ಮ ಹೊಟ್ಟೆಪಾಡು ಕೂಡ ನಾವು ನೋಡ್ಕೋಬೇಕು. ಇದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಾದಮೇಲೆ ಏನಾಯಿತು, ಮುಂಬೈ, ದೆಹಲಿ, ಪಂಜಾಬಿನ ನಂತರದಲ್ಲಿ ಚಂಡೀಗಢ, ಈ ಎಲ್ಲ ಕಡೆಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು ಮತ್ತು ಚರ್ಚೆಗೆ ಪ್ರಶ್ನೆಗಳೇ ಇಲ್ಲದ ಹಾಗೆ ಜನ ವಿಲವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಬಂತು. ನಾನಿವತ್ತು PTI ನೋಡ್ತಾ ಇದ್ದೆ ಮತ್ತು ANI ನೋಡ್ತಾ ಇದ್ದೆ. ನಾನು ಒಬ್ಬ ಹೆಣ್ಮಗಳು ಮಾತನಾಡ್ತಾ ಇದ್ರು ಚಂಡೀಗಢದಲ್ಲಿ. ಆ ಹೆಣ್ಮಗಳು ಹೇಳ್ತಾ ಇದ್ರು, 1600 ರೂಪಾಯಿಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರಂತೆ. ಯಾಕೆ? ವೈಟ್ ಮಾರ್ಕೆಟಲ್ಲಿ ನೆಟ್ಟಿಗೆ ಪಾಪ ಜನಕ್ಕೆ ಸಿಗದೇ ಇರೋದು, ಬ್ಲ್ಯಾಕ್ ಮಾರ್ಕೆಟಲ್ಲಿ ಅದು ಹೆಂಗೆ, ಅದು ಯಾವನೋ ಒಂದು 400-500 ಸಿಲಿಂಡರ್ ಇಟ್ಕೊಂಡು ನಡೆಸ್ತಾನೆ ಅವನು, ಹೆಂಗೆ ಸಾಧ್ಯ ಇದು? ಜನರು ಹೊಟ್ಟೆ ಮೇಲೆ ಇಂಥ ದುಸ್ಥಿತಿಯ ಸಂದರ್ಭದಲ್ಲಿ, ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದು ಹೆಂಗೆ ಅವನು 1600 ರೂಪಾಯಿಗೆ 2000 ರೂಪಾಯಿಗೆ ಮಾರ್ತಾನವನು? ಅದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ? ಅಂಥವನನ್ನು ಹಿಡಿದುಬಿಟ್ಟು ಮಟ್ಟ ಹಾಕ್ಬಿಟ್ಟು ಅವನ ಜೈಲ್ಗೆ ಹಾಕಬೇಕಲ್ವ ಅಂಥವನನ್ನು? ಇದು ಹೆಂಗಾಗತ್ತೆ ಇದು? ಜನ ಇಲ್ಲಿ ಪಾಪ ಒಂದು ಇಡ್ಲಿಗೆ, ಒಂದು ದೋಸೆಗೆ, ಅವ್ರ ಮನೇಲಿ ಮಾಡ್ಕೊಳ್ಳುವಂಥ ಒಂದು ಅವಲಕ್ಕಿಗೆ, ಒಂದು ಪಲಾವ್ಗೆ, ಪಾಪ ತಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ಅವ್ರ ಮನೆ ಯಜಮಾನರಿಗೆ ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ಅಥವಾ ಅವರೇ ತಿನ್ನಕ್ಕೆ ಇವತ್ತು LPG ಇಲ್ಲದೆ ಒದ್ದಾಡ್ತಿರುವಾಗ ಅವನು ಯಾವನು ಹೆಂಗ್ರಿ 2000 ರೂಪಾಯಿಗೆ 2500 ರೂಪಾಯಿಗೆ ಮಾರ್ತಾನೆ ಅವನು? ಅದು ಚಂಡೀಗಢದಲ್ಲಿ, ಬೆಂಗಳೂರಲ್ಲಿ, ತಮಿಳ್ನಾಡಲ್ಲಿ ಅದು ಹೆಂಗ್ರಿ ಮಾರ್ತಾನೆ? ಇದರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಗಮನಕ್ಕೆ ಬಂದೇ ಇಲ್ವ ವಿಷಯ? ಹಾಗಾದರೆ ನಾವೆಲ್ಲ ಮೂಕರಾಗಿ ಕಣ್ಣು ಬಾಯಿ ಮುಚ್ಕೊಂಡು ನೆಟ್ಟಿಗೆ ನೇರವಾಗಿ ನೋಡ್ದೇನೆ, ಅಥವಾ ಅದ್ರ ಬಗ್ಗೆ ಯಾವುದೇ ವಿಷಯವನ್ನು ಕೇಳ್ದೇನೆ ಕಿವಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕಾ ನಾವು? ಇದು ನನಗೆ ಬಹಳ ಸಿಟ್ಟು ತರಿಸುವಂಥ ವಿಷಯ. ನಿಜಕ್ಕೂ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಾದಮೇಲೆ ಏನಾಯಿತು ನೋಡಿ,
ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ 60 ರೂಪಾಯಿನಷ್ಟು ಜಾಸ್ತಿ ಮಾಡಿದ್ರು LPG ರೇಟ್ನ. ಇವತ್ತೆಷ್ಟು ಮುಂಬೈನಲ್ಲಿ, ಡೆಲ್ಲಿಯಲ್ಲಿ ನಾವು ಕಂಪೇರ್ ಮಾಡಿಕೊಂಡ್ರೆ 913 ರೂಪಾಯಿ, 920 ರೂಪಾಯಿ ಇದೆ. ಜನಕ್ಕೆ ಇವತ್ತಿಗೆ 900 ರೂಪಾಯಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಬ್ಸಿಡಿ ಕೈ ಬಿಡಿ ಅಂತ ಸರ್ಕಾರ ಹೇಳುತ್ತೆ. ಸುಮಾರು ಜನ ಸಬ್ಸಿಡಿ ಕೂಡ ಕೈ ಬಿಟ್ಟರು ಪಾಪ. ಅದರಿಂದ ಯಾರ್ದೋ ಮನೆಯಲ್ಲಿ LPG ಉರಿಲಿಲ್ಲ ಅಂತಂದರೆ ಅವ್ರ ಮನೆಯಲ್ಲಿ LPG ಉರಿಯತ್ತೆ ಅನ್ನೋ ಹಂತಕ್ಕೆ ಜನ ಖುಷಿ ಪಟ್ಟರು. ಜನ ಅದನ್ನು ಕೂಡ ಮಾಡಿದ್ರು. ಸಬ್ಸಿಡಿ ಕೈ ಬಿಟ್ಟಂಥ ಜನಕ್ಕೆ ಸರ್ಕಾರ ಏನು ಕೈ ಬಿಡ್ತು? ಕೈಯಲ್ಲ, ಎಲ್ಲ ಸಂಪೂರ್ಣ ಬಿಟ್ಬಿಡ್ತು. ಇದು ನನಗೆ ಭಾಳ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇವತ್ತು ಅತ್ಯಂತ ಶೋಚನೀಯ ಅಂತ ಅನ್ನಿಸುವಂಥ ಪರಿಸ್ಥಿತಿಗೆ ನಿರ್ಮಾಣವಾಗಿರುವ ವಿಷಯ. ಅದಾಯ್ತಾ? ಇವೆಲ್ಲದರ ನಡುವೆ ನಮ್ಮ ಭಾರತದಲ್ಲಿ ಪ್ರತಿ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು? ನಾವು 60% ಆಮದು ಮಾಡ್ಕೊಳ್ತೀವಿ. 60 to 50% ಆಮದು ಮಾಡ್ಕೊಳ್ತೀವಿ ಸೌದಿ ಅರೇಬಿಯಾದಿಂದ, ಕತಾರ್ 20%, ಕುವೈತು, ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ದೇಶಗಳಿಂದ ನಾವು ಅದನ್ನು ಆಮದು ಮಾಡ್ಕೊಳ್ತೀವಿ. ಇನ್ನು 40 to 50% ಬೇರೆ ಬೇರೆ ಕಡೆಗಳಿಂದ ನಾವು ಅದನ್ನು ತರಿಸ್ಕೊಳ್ತೀವಿ. ನಮ್ಮಲ್ಲೇ ಒಂದಿಷ್ಟು, ಅಲ್ಲಿ ಇಲ್ಲಿ ಒಂದಿಷ್ಟು ಸ್ವಲ್ಪ ಉಳಿಕೆ ಪಳಕೆ ಸಿಗುತ್ತೆ ನಮಗೆ. ಎಷ್ಟು? 260 ಕೋಟಿ kg, 260 crore kgs ಆಫ್ LPGs ರಿಕ್ವೈರ್ಡ್ ಎವ್ರಿ ಮಂತ್ ಇನ್ ಇಂಡಿಯಾ. ಕಡಿಮೆ ಅಲ್ಲ. ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ. ಇದು ನಾವು ಯಾವುದೋ ಯುರೋಪಿನ ಸ್ಪೇನ್ಗೋ, ಜರ್ಮನಿಗೋ, ಮತ್ತೊಂದು ಯಾವುದೋ ದೇಶಕ್ಕೋ ಹೋಲಿಕೆ ಮಾಡಿಕೊಂಡು ಅಲ್ಲಿನ ಜನಸಂಖ್ಯೆ ಅವ್ರು ತಡ್ಕೊಳ್ತಾ ಇಲ್ವಾ ಅಂತ ಹೇಳ್ಕೊಂಡು ಸುಮ್ಮನೆ ಬಾಲಿಶವಾದಂಥ ಉತ್ತರಗಳನ್ನು ಕೊಟ್ಕೊಂಡು ಕೂತ್ಕೊಳ್ಳುವಂಥ ಸಂದರ್ಭ ನಮಗೆ ನಿಮಗೆ ಇಲ್ಲ. ನಮ್ಮಲ್ಲಿ ಸ್ಟೋರೇಜ್ ಕೂಡ ಬಹಳ ಕಡಿಮೆ ಇದೆ. ಅದು ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ ಅದು LPG ಆಗಿರ್ಬೋದು. ಇದರ ಬಗ್ಗೆ ಗಮನ ಹರಿಸಬೇಕಾದಂಥ ಪ್ರಯತ್ನಗಳನ್ನು ಯಾರೂ ಮಾಡ್ತಾ ಇಲ್ಲ. ಅವ್ರವ್ರ ನಾಟಕ ಅವ್ರವ್ರು ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡಿಕೊಂಡು ಆ ಟಿಕೆಟು ಇಲ್ಲದೆ ನಾಟಕನ ಮಜಾ ಮಾಡ್ಕೊಂಡು ಕೂತಿದ್ದಾರೆ. ನಾನು ನಿಮಗೆ ಒಂದು ವಿಷಯ ತೋರಿಸ್ತೀನಿ. ನಮ್ಮ ಭಾರತಕ್ಕಾಗಲಿ ಅಥವಾ ಬೇರೆ ಬೇರೆ ಕಡೆಗಳಿಗಾಗಲಿ ಅರಬ್ಬಿ ಸಮುದ್ರದ ಮೂಲಕ, ಅರಬ್ಬಿ ಸಮುದ್ರದಲ್ಲಿರುವಂಥ ಸ್ಟ್ರೈಟ್ ಆಫ್ ಹಾರ್ಮೂಸ್ ಅಂತ ಒಂದು ಜಾಗ ಇದೆ, ಒಂದು ಜಲಸಂಧಿ ಅಂತ ಕರೀತಾರೆ. ಆ ಸ್ಟ್ರೈಟ್ ಆಫ್ ಹಾರ್ಮೂಸ್ ಮೂಲಕ ನಮಗೆ ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಕಚ್ಚಾ ತೈಲಗಳಾಗಿರ್ಬೋದು, LPG ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅದೆಲ್ಲವೂ ಕೂಡ ನಮಗೆ ಬರುತ್ತೆ. ಇವಾಗ ಅದೇನಾಗಿದೆ, ಅದು ಇರಾನ್ನಲ್ಲಿರೋದ್ರಿಂದ ಸ್ಟ್ರೈಟ್ ಆಫ್ ಹಾರ್ಮೂಸು ಅದೇ ಒಂದು ರೀತಿಯ ಮೇಜರ್ ಯೂನಿಟ್, ಅದೇ ಒಂದು ರೀತಿ ಟ್ರಾಫಿಕ್ ಬಾಟಲ್ ಲೆಕ್ಕಿದ್ದ ಹಾಗೆ ಅದು ಸ್ಟ್ರೈಟ್ ಆಫ್ ಹಾರ್ಮೂಸ್ ಅಂತ ಅನ್ನೋದು. ಅಲ್ಲಿಗೆ ಇರಾನು ಯಾವುದೇ ವೆಸಲ್ ಕಂಟೈನರ್ಗಳನ್ನು ಬರಕ್ಕೆ ಬಿಡ್ತಾ ಇಲ್ಲ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅಲ್ಲಿ ಬಂದಂಥ ವೆಸಲ್ಸ್ ಅಂತಂದರೆ ಪಾತ್ರೆ ಪಗಡ ಅಲ್ಲ, ದೊಡ್ಡ ದೊಡ್ಡ ಹಡಗುಗಳ ಬಗ್ಗೆ ನಾನು ಮಾತನಾಡ್ತಾ ಇರೋದು. ಅಲ್ಲಿ ಬಂದಂಥ ವೆಸಲ್ಸ್ಗಳನ್ನು ನಾವು ಬರ್ನ್ ಮಾಡ್ತೀವಿ ಅಂತ ಹೇಳಿದಂಥ ಇರಾನು ನೇರವಾಗಿ ಸ್ಟ್ರೈಟ್ ಆಫ್ ಹಾರ್ಮೂಸ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ನಾನು ನಿಮಗೆ ಒಂದು ಮ್ಯಾಪ್ ತೋರಿಸ್ತೀನಿ, ಗಮನಿಸಿ. ನಾವು ನೀವು ಓಲಾದಲ್ಲಿ ಹೋಗುವಾಗ ಅಥವಾ ನೀವು ಬೆಂಗಳೂರಿನ ಕಲಾಸಪಾಳ್ಯಕ್ಕೆ ಹೋಗಬೇಕು ಅನ್ನೋದು ಇಲ್ಲಿಂದ ಮ್ಯಾಪ್ ಹಾಕೊಂಡು ಹೋಗ್ತೀವಲ್ಲ ಗೂಗಲ್ ಮ್ಯಾಪಲ್ಲಿ, ಅಥವಾ ನಾವು ಯಾರೋ ಏರ್ಪೋರ್ಟಿಂದ ಯಾವುದೋ ಒಂದು ಫ್ಲೈಟ್ ಹತ್ಕೊಂಡಿದ್ದಾರೆ, ಆ ಫ್ಲೈಟ್ನ ನಾವು ಟ್ರ್ಯಾಕ್ ಮಾಡಬೇಕು, ಅಥವಾ ಕೊರಿಯರಿಂದ ನಾವು ಅಮೆಝಾನ್ನಿಂದ ಯಾವುದೋ ಒಂದು ಪಾರ್ಸಲ್ ತರಿಸ್ಕೊಂಡಿದ್ದೀವಿ, ಅಲ್ಲಿಂದ ಆ ಪಾರ್ಸಲ್ನ ಟ್ರ್ಯಾಕ್ ಮಾಡಬೇಕು ಅನ್ನೋವಾಗ ಟ್ರ್ಯಾಕ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಹಡಗುಗಳನ್ನು ಟ್ರ್ಯಾಕ್ ಮಾಡಬಹುದಾದಂಥ ಒಂದು ವೆಬ್ಸೈಟ್ ಇದೆ. ಇನ್ಫ್ಯಾಕ್ಟ್ ಭಾಳ ಫೇಮಸ್ ವೆಬ್ಸೈಟ್ ಯಾವುದು ಅಂತಂದರೆ marinetraffic.com ಅಂತ ಒಂದು ವೆಬ್ಸೈಟು. ಆದರೆ ನಾನಿವಾಗ ಲಾಗಿನ್ ಆಗಿರೋದು vesselfinder.com ಅನ್ನುವ ಒಂದು ವೆಬ್ಸೈಟು. ನಾವಿಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ, ಇರುವೆ ಥರ ನಾವೇನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ವೆಸಲ್ಸು. ಇದೆಲ್ಲ ಭೂಮಿ, ನಿಮಗೆ ಬಿಳಿ ಬಿಳಿ ಭಾಗದಲ್ಲಿ ಕಾಣಿಸ್ತಾ ಇರೋದು ಭೂಮಿ ನಿಮಗೆ. ಇದು ನಾವೆಲ್ಲ ಏನು ಗಮನಿಸ್ತಾ ಇದ್ದೀವಿ ಸದ್ಯದ ಮಟ್ಟಿಗೆ, ಇದೆಲ್ಲವೂ ಕೂಡ ಈ ಯೆಲ್ಲೋ ಕಲರು, ಆರೆಂಜ್ ಕಲರು, ಈ ಪರ್ಪಲ್ಲು ನೇರಳೆ ಬಣ್ಣದ್ದು, ಇದೆಲ್ಲವೂ ಕೂಡ ಹಡಗುಗಳು. ನೋಡಿ, ಇದು ಲೈವ್ ಟ್ರ್ಯಾಕಿಂಗ್. ಈ ಹಂತದಲ್ಲಿ ಯಾವ್ಯಾವ ಹಡಗುಗಳು ಎಲ್ಲಿದೆ ಅಂತ ಹೇಳುವಂಥ vesselfinder.com. ಇಲ್ಲಿ ನಮಗೆ ಸುಮ್ಮನೆ ಮೌಸ್ ಇಟ್ಟರೆ ಸಾಕು, 2 minutes ago, 3 hours ago ಅಂತ ಭಾಳ ಸ್ಪಷ್ಟವಾಗಿ ಇಲ್ಲಿ ತೋರಿಸುತ್ತೆ. ನಾನು ಇದನ್ನು ಒಂದು ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗಮನಿಸಿ, ದೀಸ್ ಆರ್ ಆಲ್ ವೆಸಲ್ಸ್. ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಮ್ಯಾಪ್ ಕಾಣಿಸ್ತಾ ಇದೆಯಾ? ದಿಸ್ ಇಸ್ ಅ ಮ್ಯಾಪ್ ಕಾಣಿಸ್ತಾ ಇದೆಯಾ? ಸೊ ಇದು ಭೂಮಿ ಆದರೆ ಇದೆಲ್ಲವೂ ಕೂಡ ಬೇರೆ ಬೇರೆ ಎಕ್ಸ್ಪೋರ್ಟ್ಗಳಿಗೋಸ್ಕರ ಪ್ಯಾಸೆಂಜರ್ ಹಡಗುಗಳಾಗಿರ್ಬೋದು ಅಥವಾ ಕಂಟೈನರ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಇಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾವೆ. ನಾನೇನು ಮಾತಾಡ್ತಾ ಇದ್ದೆ ನಿಮಗೆ ಆವಾಗಲೇ? ಸ್ಟ್ರೈಟ್ ಆಫ್ ಹಾರ್ಮೂಸ್ ಅಂತ ಮಾತಾಡ್ತಾ ಇದ್ದೆ. ನಾನು ಈಗಾಗಲೇ ಟೈಪ್ ಮಾಡಿ ಇಟ್ಟಿದ್ದೀನಿ ಹಾರ್ಮೂಸ್. ಇಲ್ಲಿ ಗಮನಿಸ್ಬೋದು, ಹಾರ್ಮೂಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಷ್ಟು ಹಡಗುಗಳಿದ್ದಾವೆ ಸದ್ಯಕ್ಕೆ ಗಮನಿಸಿ. ಐ ಆಮ್ ಕ್ಲಿಕ್ಕಿಂಗ್ ಆನ್ ಹಾರ್ಮೂಸ್ ರೈಟ್ ನೌ. ಇಲ್ಲಿ ನೋಡಿ, ಇಟ್ ಈಸ್ ಕಂಪ್ಲೀಟ್ಲಿ ಎಂಪ್ಟಿ. ನಾನು ಇದನ್ನು ಝೂಮ್ ಇನ್ ಮಾಡಿ ತೋರಿಸ್ತೀನಿ ನಿಮಗೆ. ನಮ್ಗೆ ಪ್ರಾಬ್ಲಮ್ ಆಗಿರೋದೇ ಇಲ್ಲಿ.
ಪೋರ್ಟ್ ಆಫ್ ಹಾರ್ಮೂಸ್ ಈಸ್ ಲೊಕೇಟೆಡ್ ಇನ್ ಇರಾನ್ ಅಟ್. ಇದು ಮ್ಯಾಪ್ನ ಯಾವ ಜಾಗದಲ್ಲಿದೆ ಅಂತ ತೋರಿಸುವಂಥ ಡೈರೆಕ್ಷನ್ ಇದು. ಈ 27.0969 ನಾರ್ತ್, 56.441 ಈಸ್ಟ್ ಅಂತ ತೋರಿಸ್ತಾ ಇದೆಯಲ್ಲ ಅದನ್ನೂ ಬಿಟ್ಬಿಡಿ. ಇಲ್ಲಿ ಕೆಳಗಡೆ ಗಮನಿಸಿ, ನೋ ವೆಸಲ್ಸ್ ಹ್ಯಾವ್ ಅರೈವ್ಡ್ ವಿತ್ ಇನ್ ದಿ ಪಾಸ್ಟ್ 24 hours and no ships are expected to arrive in the next 30 days. It means what? ನೀವು ಬನಶಂಕರಿಯಿಂದ JC ರೋಡ್ ಮೂಲಕ ಕಾರ್ಪೊರೇಷನ್ಗೆ ಹೋಗ್ತಾ ಇದ್ದೀರಿ. JC ರೋಡ್ ಮುಚ್ಚಿಬಿಟ್ಟಿದ್ದಾರೆ ನಿಮಗೆ. ಕಲಾಸ್ಪಾಳ್ಯ ಬಳಸ್ಕೊಂಡು ಹೋಗಬೇಕು, ಅರ್ಧ ಗಂಟೆ ವೇಸ್ಟ್ ನಿಮಗೆ ಟೈಮು. ಗೊತ್ತಾಯ್ತಾ? ನಾನು ಭಾಳ ಸಿಂಪಲ್ ಟರ್ಮಲ್ಲಿ ಹೇಳ್ತೀನಿ ನಿಮಗೆ. ಸೊ ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಮೂಲಕನೇ ಹೋಗಬೇಕು ಎಲ್ಲವೂ ಕೂಡ, ಎಲ್ಲ ವೆಸಲ್ಸ್ ಕೂಡ. ಅವಾಗಲೇ ನಿಮಗೆ ಇರುವೆ ಕಾಣಿಸ್ತಾ ಇತ್ತಲ್ಲ, ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ನ ನಾನೀಗ ಓಪನ್ ಮಾಡಿದ್ದೀನಿ ನೋಡಿ. ದಿಸ್ ಈಸ್ ಹಾರ್ಮೂಸ್, ಯು ಕ್ಯಾನ್ ಸಿ ಕಂಪ್ಲೀಟ್ಲಿ ಎಂಪ್ಟಿ. ಒಂದೇ ಒಂದು ಗಾಡಿ ಇಲ್ಲ, ನೆಟ್ಟಿಗೆ ಹೇಳ್ಬೇಕು ಅಂದರೆ ಒಂದೇ ಒಂದು ವೆಸಲ್ ಇಲ್ಲ. ನಾಟ್ ಇವನ್ ಎ ಸಿಂಗಲ್ ವೆಸಲ್. ಕಾಣಿಸ್ತಾ ಇದೆಯಾ ನಿಮಗೆ ಗಾಯತ್ರಿ ಅವರೇ? ದೇರ್ ಇಸ್ ನಾಟ್ ಇವನ್ ಎ ಸಿಂಗಲ್ ವೆಸಲ್ ಹಿಯರ್. ಒಂದೇ ಒಂದು ವೆಸಲ್ ಇಲ್ಲ. ಇಟ್ ಮೀನ್ಸ್ ವಾಟ್? 30 ದಿನ ಸುಮ್ಮನೆ ಬರ್ಕೊಂಡಿರೋದವರು. ಇರಾಕ್ ಯುದ್ಧ ನಡೆದಿದ್ದು 10 ವರ್ಷ, ಆಫ್ಘಾನಿಸ್ತಾನದ ಮೇಲೆ ಯುದ್ಧ ನಡೆದಿದ್ದು 20 ವರ್ಷ. ಇವತ್ತು ಮಧ್ಯಪ್ರಾಚ್ಯದ ಮೇಲೆ ನಡೀತಾ ಇರುವ ಯುದ್ಧ ಸೆಪ್ಟೆಂಬರ್ನಲ್ಲಿ ಮುಗಿಯುತ್ತೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಯಾವ್ಯಾವ ಆಸೆಗೋಸ್ಕರ, ಯಾವ್ಯಾವ ದುರಾಸೆಗೋಸ್ಕರ ಯುದ್ಧ ನಡೆಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ಅನುಭವಿಸ್ತಾ ಇರೋದು ಯಾರು? ನಾನು, ನೀವು, ಜನಸಾಮಾನ್ಯರು. ಯಾರು ಜನಸಾಮಾನ್ಯರು? ನಮ್ಮಲ್ಲೇ ಇರುವ ಸರೋಜಮ್ಮ, ತಿಮ್ಮಮ್ಮ, ಮುನಿಯಮ್ಮ, ಪಿಳ್ಮುನಿ ಶಾಮಪ್ಪ, ತಿಮ್ಮಪ್ಪ, ಶ್ರೀಧರ್, ವಾಸುದೇವ್, ರವಿ, ಚಂದನ್ ಶರ್ಮಾ, ಗಾಯತ್ರಿ, ಇವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಇವತ್ತು. ಅರ್ಥ ಆಯ್ತಾ? ಇವರೆಲ್ಲರೂ ನಮ್ಮವರೇ. ಇವರೆಲ್ಲ ಇವತ್ತು ಫೇಸ್ ಮಾಡ್ತಾ ಇದ್ದಾರೆ ಈ ತೊಂದರೆಯನ್ನ. ನಾವು ಅನ್ಕೊಂಬಿಡ್ಬೋದು, ಅಯ್ಯೋ ನಮಗೇನು ಹಡಗ್ ಬಗ್ಗೆ ಅಷ್ಟೇನು ಗೊತ್ತಾಯ್ತದ? ಗೊತ್ತಾಗಕ್ಕಿಲ್ಲ. ಹಡಗ್ ಬಗ್ಗೆ ನಮ್ಗೆ ಏನು ಗೊತ್ತಾಗೋದು ಬೇಕಾಗಿಲ್ಲ. ನಮ್ಮ ಹತ್ರ 2 ವೀಲರು ಇರೋದು ಬೇಕಾಗಿಲ್ಲ. LPG ತಿನ್ನೋದು ಕಣ್ರಿ, ಅದನ್ನು ಬೇಯಿಸ್ಕೊಂಡು ತಿನ್ನೋದು. LPGಯಲ್ಲಿ ಏನೋ ಬೇಯಿಸ್ಕೊಂಡು ಅನ್ನಗಿನ್ನ ತಿನ್ನೋದು ನಾವು. ಅದಕ್ಕೂ ಕೂಡ ಹೊಟ್ಟೆ ಮೇಲೆ ಕಲ್ಲು ಹೊಡೆದಂಗೆ ಇವ್ರು ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ಭಾಳ 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 ಸಂಕಟವಾಗುತ್ತೆ. ನನಗೆ ಈ ಯುದ್ಧ ಅನ್ನುವ ಕರಿಮೋಡ, ಯುದ್ಧ ಅನ್ನುವ ಈ ಕಾರ್ಮೋಡ ನಿಜಕ್ಕೂ ಕೂಡ ಅದು ಯಾವಾಗ ಮುಗಿಯುತ್ತೆ ಅಂತ ನನಗಂತೂ ಈ ಹಂತಕ್ಕೆ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನೇನು ಮಾಡ್ಬೋದು, ಯಾವ್ಯಾವ ಥರದಲ್ಲಿ ಮಾಡ್ಬೋದು ಇದೆ, ಒಂದಿಷ್ಟು ಏನೇನೋ ಇದ್ದಾವೆ. ಆದರೆ ನಮ್ಮಲ್ಲಿ ಕ್ರೂಡ್ ಆಯಿಲ್ ಎಲ್ಲ ಸೇವ್ ಮಾಡ್ಕೊಳ್ಳೋದಕ್ಕೆ ಅಥವಾ LPG ಎಲ್ಲ ಸೇವ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಇಲ್ಲ. ಇನ್ನೊಂದು ಮಾತಿದೆ, ಎವ್ರಿಬಡಿ ಲವ್ಸ್ ಎ ಗುಡ್ ಡ್ರಾಟ್ ಅಂತಾರೆ. ನಿಮ್ಗೆ ಗೊತ್ತಾ? ಎಲ್ರಿಗೂ ಬರ ಅಂದರೆ ಇಷ್ಟ ಅಂತೆ. ಏನು ಬರ ಅಂದರೆ ಇಷ್ಟ ಅಂತ ಹೇಳ್ಬೋದು ನೀವು. ಏನು ರೀ ಬರ ಅಲ್ವಾ? ಎಲ್ಲ ನೆಲ ಎಲ್ಲ ಒಣಗೋಗಿರುತ್ತೆ, ನೀರಿರೋದಿಲ್ಲ, ಪಾಪ ಪ್ರಾಣಿ ಜಲಜಂತುಗಳು ಎಲ್ಲವೂ ಕೂಡ ಸತ್ತೋಗ್ತವೆ. ಅದೆಂಗೆ ಬರ ಅಂದರೆ ಇಷ್ಟ ಅಂತ ಕೇಳ್ಬೋದು ನೀವು. ಬರ ಅಂದರೆ ಯಾವನಿಗಿಷ್ಟ? ಅದನ್ನು ಹರ್ಕೊಂಡು ತಿಂತಾನಲ್ಲ ಅವನು, ಯಾವನೋ ಇರ್ತಾನಲ್ಲ ಕಳ್ಳ ಅವನು, ಆ ಕಳ್ಳನಿಗಿಷ್ಟ ಬರ ಅಂತಂದರೆ. ಆ ಬರದಲ್ಲೇ ಅವನು ಯಾವನ ಸತ್ಯಣ್ಣನ ಕಿತ್ಕೊಂಡು ತಿಂತಾನಲ್ಲ ಅವನು, ಖದೀಮ ಅವನು, ಆ ಖದೀಮಂಗೆ ಬರ ಅಂದರೆ ಭಾಳ ಇಷ್ಟ. ಅವನು ಯಾವನೋ ಇರ್ತಾನಲ್ಲ ಅದೇ ಬರದಲ್ಲಿ ಸತ್ತಾಗಿರೋ ಮೀನನ್ನು ಕಡ್ಕೊಂಡು ತಿನ್ಬಿಡೋಣ ಅಂತ ಅವನಿಗೆ ಬರ ಅಂದರೆ ಇಷ್ಟ. ಈ ಯುದ್ಧ ಅಂದರೂ ಕೂಡ ಭಾಳ ಜನಕ್ಕೆ ಇಷ್ಟ. ಯಾಕೆ ಹೇಳಿ? ಅವ್ನು ಯಾವನ ಕಳ್ಳ 2,000 ರೂಪಾಯಿಗೆ ಮಾರ್ಕೊಳ್ತಾನಲ್ಲಿ, ಪಾಪ 900 ರೂಪಾಯಿಗೆ ಸಿಗಬೇಕಾದಂಥ ಗ್ಯಾಸ್ನ. ಅವನು ಇನ್ನೊಬ್ಬನೇ ಅವನು ನಾಳೆ 250 ರೂಪಾಯಿಗೆ 1 ಲೀಟ್ರ್ ಪೆಟ್ರೋಲ್ ಮಾರ್ತಾನೆ, 300 ರೂಪಾಯಿಗೆ 1 ಲೀಟ್ರ್ ಡೀಸೆಲ್ ಮಾರ್ತಾನೆ. ಆಯಿತಾ? ಕ್ರೂಡ್ ಆಯಿಲ್ಗಳಲ್ಲಿ ಪೆಟ್ರೋಲಿಯಂ ಜೆಲ್ಲಿ ಕೂಡ ಬರುತ್ತೆ, ನೈಲಾನ್ ಬರುತ್ತೆ, ಪಾಲಿಯೆಸ್ಟರ್ ಬರುತ್ತೆ, ಅಕ್ರೈಲಿಕ್ ಬರುತ್ತೆ, ಪೇಂಟ್ ಬರುತ್ತೆ, ರೆಸಿನ್ ಬರುತ್ತೆ, ಲೂಬ್ರಿಕೆಂಟ್ಗಳು ಬರುತ್ತೆ, ನಮ್ಮ ಗಾಡಿಗೆ ಹಾಕುವಂಥ ಲೂಬ್ರಿಕೆಂಟ್ಗಳು ಬರುತ್ತೆ, ಇನ್ನು ಏನೇನು ಬರಲ್ಲ, ಟಾರ್ ಬರುತ್ತೆ, ಟರ್ಪೆಂಟೈನ್ ಬರುತ್ತೆ, ಪೆಟ್ರೋಕೆಮಿಕಲ್ ವಸ್ತುಗಳು ಸಾವಿರಾರು ಬರ್ತವೆ. ಅದೆಲ್ಲವೂ ಕೂಡ ನಾಳೆ ಸ್ಕೈ ರಾಕೆಟ್ ಆದರೆ ನಾವು ನೀವು ಬದುಕಕ್ಕಾಗತ್ತೇನ್ರಿ? ಈ ಪ್ರಶ್ನೆಯನ್ನು ಕೇಳ್ತಾ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಥ್ಯಾಂಕ್ಸು ಅತ್ಯಂತ ವಿಷಾದದ, ಅತ್ಯಂತ ನೋವಿನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಕಾರಣ ಏನು ಅಂತಂದರೆ ಯುದ್ಧ ಈಸ್ ನಾಟ್ ಈಸಿ. ಯುದ್ಧ ಶುಡ್ ನೆವರ್ ಎವರ್ ಹ್ಯಾಪನ್. ಅವನು ಯಾವನೋ ಯುದ್ಧನ ಎಂಜಾಯ್ ಮಾಡ್ತಾನೆ ಅಂತಂದರೆ ಅವನಿಗಿಂತ ದೊಡ್ಡ ಪಾಪಿ ಇನ್ನೊಬ್ಬ ಈ ಪ್ರಪಂಚದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಓವರ್ ಟು ಯು, ಗೋ ಹೆಡ್ ವಿತ್ ಯುವರ್ ಡಿಬೇಟ್.